ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಇವತ್ತಿನ ಮತ್ತೊಂದು ವಿಡಿಯೋಗೆ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಈಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ತುಂಬ ಜನ ರಿಕ್ವೆಸ್ಟ್ ಮಾಡಿ ಕೇಳಿದ್ದಂತಹ ಹೌಸ್ ವೈಫ್ ಟಿಪ್ ನೀವು ಹೇಳ್ತಾ ಇದ್ದೀರಾ, ವರ್ಕಿಂಗ್ ವುಮೆನ್ಸ್ಗೆ ಹೇಳ್ತಾ ಇದ್ದೀರಾ, ಇಲ್ಲ ಅಂತಂದರೆ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇರೋರಿಗೆ ಹೇಳ್ತಾ ಇದ್ದೀರಾ, ಆದರೆ ಗೃಹಿಣಿಯರಿಗೆ ನೀವು ಯಾಕೆ ಟಿಪ್ಸ್ನೇ ಹೇಳ್ತಾ ಇಲ್ಲ, ನಾವು ಹೇಗೆ ಕೂಡಿಡೋದು, ನಮಗೆ ಯಾರು ಹೇಳ್ತಾರೆ ಅಂತ ಎಲ್ಲ ತುಂಬ ಜನ ಕೇಳ್ತಾ ಇದ್ದೀರಾ. ಸೊ ಅವ್ರಿಗೋಸ್ಕರ ಈ ಒಂದು ಸ್ಪೆಷಲ್ ವಿಡಿಯೋ ಅಂತಲೇ ಅನ್ಬೋದು. ಸೊ ಗೃಹಿಣಿಯರಿಗಾಗಿ ಮನಿ ಸೇವಿಂಗ್ ಟಿಪ್ಸ್ ವಿಡಿಯೋನ ನಾನು ಇವತ್ತಿನ ವಿಡಿಯೋದಲ್ಲಿ ಹಾಕ್ತಾ ಇದ್ದೀನಿ. ಸೊ ಹಾಗೆ ಈ ವಿಡಿಯೋ ಇಷ್ಟ ಆಗುತ್ತೆ, ನನಗೆ ಗೊತ್ತು. ಎಂಡ್ವರೆಗೂ ನೋಡಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಶುರು ಮಾಡೋಣ. ಹಾಗೆ ನಿನ್ನೆಯ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಎನ್ವೆಲಪ್ ಸೇವಿಂಗ್ಸ್ 40 ವೀಕ್ಸ್ 500 ರೂಪೀಸ್ ಚಾಲೆಂಜು. ಸೊ ಯಾರಾದರೂ ನಮ್ಮ ಜೊತೆನೇ ಸ್ಟಾರ್ಟ್ ಮಾಡೋ ಹಾಗಿದ್ರೆ ಇವಾಗಲೇ ಒಬ್ಬರು ಆಲ್ರೆಡಿ ಮೆಂಬರ್ ಆಗಿದ್ದಾರೆ, ಅಂದರೆ ಸೊ ನಾನು ಮಾಡ್ತೀನಿ ಅಂತ ಒಬ್ಬರು ಹೇಳಿದ್ದಾರೆ. ಸೊ ಅಶ್ವಿನಿ ಅಂತ. ಸೊ ಅವ್ರ ಜೊತೆಗೆ ನೀವು ಯಾರು ಮಾಡೋ ಹಾಗಿದ್ರೆ ನೀವು ಕೂಡ ಕಮೆಂಟ್ ಮಾಡಿ ಹೇಳಿ, ನಾನು ನೋಟ್ ಡೌನ್ ಮಾಡ್ಕೊತೀನಿ. ಅವ್ರಿಗೆ ಸ್ಪೆಷಲ್ ಗಿವ್ ಅವೇ ಇರುತ್ತೆ. 40 ವೀಕ್ಸ್ ಒಳಗೆ ಕೊಡ್ಬೋದು, 40 ವೀಕ್ಸ್ ಆದಮೇಲಾದರೂ ಕೊಡ್ಬೋದು. ಸೊ ಶುರು ಮಾಡಿ ನೀವು ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ಮ್ಯಾಟರ್ಗೆ ಬರೋಣ. ಸೊ ನೀವು ಹೇಳ್ತೀರಾ ಗೃಹಿಣಿಯರು ಮನೆಗೆ ಖರ್ಚಿಗೆ ದುಡ್ಡು ಕೊಡೋದ್ರಲ್ಲೇ ನಾವು ಉಳಿಸ್ಕೊಳ್ಳೋ ಹಾಗಿದ್ರೆ ಅಂತ. ಸೊ ಮೊದಲನೇ ಟಿಪ್ಸ್ ಹೇಳಲ್ಲ, ನೀವು ಟ್ಯೂಷನ್ಗೆ ಹಾಕ್ತೀರಾ ಗೊತ್ತಾ, ಮಕ್ಕಳನ್ನ ಟ್ಯೂಷನ್ಗೆ ಹಾಕಿ ಚೆನ್ನಾಗಿ ಓದಲಿ, ಅವರು ಚೆನ್ನಾಗಿ ಟ್ಯೂಷನ್ ಮಾಡ್ತಾರೆ ಅಂತ ಏನಿಲ್ಲ ಅಂತ ಅಂದರೂ ಮಿನಿಮಮ್ ಒಂದು 800-900 ರೂಪಾಯಿ ಅಂತೂ ಇದ್ದೇ ಇರುತ್ತೆ ಇವಾಗಿನ ಟ್ಯೂಷನ್ಗಳಲ್ಲಿ. ಸೊ ಆ ಒಂದು ದುಡ್ಡನ್ನು ನೀವೇ ಉಳಿಸಿ, ನೀವೇ ಎಲ್ಲ ಕೆಲಸವನ್ನು ಬೇಗ ಮುಗಿಸಿ ಅವ್ರ ಮುಂದೆ ಕೂತು ನಿಮಗೆ ಬರೋ ಅಷ್ಟನ್ನೇ ಓದಿಸಿ ನೀವು ಅವರಿಗೆ ಒಳ್ಳೆ ಎಜುಕೇಷನ್ನ ಕೊಡ್ಬೋದು. ಓಕೆನಾ? ಇಲ್ಲ ಗೊತ್ತಾಗಲಿಲ್ಲ ಅಂತಂದರೆ ಗೂಗಲ್ನ ಮಾಡಿ, ಹಲವಾರು ಸೈಟ್ಗಳಿರುತ್ತೆ, ಆನ್ಲೈನ್ ಕ್ಲಾಸಸ್ ಇರುತ್ತೆ. ಸೊ ಅದರಲ್ಲಿ ನೀವು ಹೇಳ್ಕೊಡ್ಬೋದು. ಸೊ ಇದರಲ್ಲೂ ಕೂಡ ನೀವು ನಿಯರ್ಲಿ ಒಂದು 800-900 ರೂಪಾಯಿ ಪರ್ ಮಂತ್ ಉಳಿಸ್ಬೋದು. ಆಮೇಲೆ ಇನ್ನೊಂದು ಹೇಳಬೇಕು ಅಂತ ಅಂದರೆ ಗೋಲ್ಡ್ಗೆ ಇನ್ವೆಸ್ಟ್ ಮಾಡದೆ ಇರೋದು. ಸೊ ಇರೋ 500 ರೂಪಾಯಿ, ಇರೋ 1000 ರೂಪಾಯಲ್ಲಿ ಎಷ್ಟು ಗೋಲ್ಡ್ ಬರುತ್ತಪ್ಪ, ನಾನು ಯಾಕಪ್ಪ ಅದನ್ನ ತಗೋಬೇಕು ಅಂತ ಅಂದ್ಕೊಂಡು ಅಸಡ್ಡೆ ಮಾಡಿ ಇಡ್ತೀರಾ. 500 ರೂಪಾಯಿ 1000 ರೂಪಾಯಿಗೆ ಯಾವುದು ಬರುತ್ತೆ? 10,000 ಗ್ರಾಮ್ ಆಗಿದೆ. ನೀವು ಹೇಳೋದನ್ನೂ ಒಪ್ತೀನಪ್ಪ, ಆಯಿತು. 500 ರೂಪಾಯಿ 1000 ರೂಪಾಯಿಗೆ ಬರಲ್ಲ. ಅದೇ 500-1000 ಮುಂದೊಂದು ದಿನ 1000 ರೂಪಾಯಿ ಆಗುತ್ತಲ್ವ, ಅದನ್ನೇ ಒಂದು ಕಡೆ ಎತ್ತಿಡಿ. ಸೊ ಇವತ್ತು 500-1000, ನಾಳೆ 1000 ರೂಪಾಯಿ ಆಗುವಂತಹ ಚಾನ್ಸಸ್ ಇರುತ್ತೆ. ಒಂದು ಕಡೆ ಎತ್ತಿಟ್ಟು, ಇಲ್ಲ ಇದರಲ್ಲಿ ಚಿನ್ನ ತಗೊಳ್ಳೇಬೇಕು ಅಂತ ಇದ್ದವರು ಚಿನ್ನ ತಗೊತಾರೆ. ಸೊ ಈ ಒಂದು ಸೇವಿಂಗ್ಸ್ನ ಕೂಡ ನೀವು ಮಾಡ್ಬೋದು. ಹಾಗೆ ಟ್ರಿಪ್ಸು ಮತ್ತು ಶಾಪಿಂಗ್ಸ್ ಹೋಗ್ತೀರಾ, ತುಂಬ ಜನ ನಾನು ನೋಡಿದ್ದೀನಿ, ನಾನು ಕೂಡ ಮಾಡ್ತಾಯಿದ್ದೆ ಈ ತಪ್ಪನ್ನು. ಸೊ ಟ್ರಿಪ್ಸು ಮತ್ತು ಶಾಪಿಂಗ್ನ ದಯವಿಟ್ಟು ಅವಾಯ್ಡ್ ಮಾಡಿ. ನೀವು ಅದರಲ್ಲೂ ಕೂಡ ಹಲವಷ್ಟು ದುಡ್ಡನ್ನು ಉಳಿಸ್ಬೋದು. ಶಾಪಿಂಗ್ ಅಷ್ಟೇ, ಎಷ್ಟು ಬೇಕಷ್ಟು ಸಾಮಾನು ತಗೊಳ್ಳಿ, ಸ್ವಲ್ಪ ಕಮ್ಮಿ ಮಾಡಿ ಶಾಪಿಂಗ್ ಹೋಗೋದನ್ನ ಅದರಲ್ಲೂ ಕೂಡ ನೀವು ಮಾಡ್ಕೊಬೋದು. ಹಾಗೆ EMI ಕೊಡ್ತಾರೆ ಅಂತ ಅಂದ್ಬಿಟ್ಟು ನೀವೇನು ಮಾಡ್ತೀರಾ, ಒಂದು 45,000ದ್ದು TV ತಗೋಬೇಕು ಅಂತ ಹೋಗಿದ್ದವರು ನೀವು EMI ಕೊಡ್ತಾರೆ ಅಂತ ಅಂದ್ಬಿಟ್ಟು 60-70,000ದ್ದು EMI ಹಾಕಿಸ್ಕೊತಾರಲ್ಲ, ಕಟ್ತಾರೆ ಅಂತ ಅಂದ್ಬಿಟ್ಟು ನೀವು ದೊಡ್ಡ TVಗೆ ಕೈ ಹಾಕ್ಬಿಡ್ತೀರಾ. ಸೊ ಅದು ಕೂಡ ಅಷ್ಟೇ, TV ಏನೋ ಕೊಡ್ತಾರೆ EMIಗೆ, ಆದರೆ ಇಂಟ್ರೆಸ್ಟ್ ಎಷ್ಟೋಗುತ್ತೆ ಹೇಳಿ? ಸೊ ತುಂಬ ಹೋಗುತ್ತೆ. ಆಮೇಲೆ ಇನ್ನು ಕೆಲವೊಂದು ಮ್ಯಾಟರಲ್ಲಿ ಮಾಡೆಲ್, ಲೈಕ್ ಚಿಕ್ಕ ಫ್ರಿಜ್ ಇದೆ ನಮ್ಮ ಮನೆ, ನನಗೆ ದೊಡ್ಡ ಫ್ರಿಜ್ ಬೇಕು, ಡಬಲ್ ಡೋರ್ ಫ್ರಿಜ್ ಬೇಕು ಅಂತ ಆಸೆ ಪಡೋದು. ಮನೆಗೆ ಯಾವುದೇ ಒಂದು ವಸ್ತುವನ್ನು ತಗೋಬೇಕಾದ್ರೆ ಅಪ್ಗ್ರೇಡೆಡ್ ಆಗಿ ಯೋಚಿಸ್ಬೇಕು, ನಿಜ. ಅದು ರನ್ನಿಂಗಲ್ಲಿ ಇಲ್ಲ ಅಂದರೆ ಯೋಚಿಸಿ. ಫಾರ್ ಎಕ್ಸಾಂಪಲ್ ಚಿಕ್ಕ ಫ್ರಿಜ್ಜು ರನ್ನಿಂಗ್ ಇದೆ ಅಂತ ಅಂದರೆ ನೀಟಾಗಿ ಕಂಪ್ಲೀಟಾಗಿ ಎಂಡ್ವರೆಗೂ ಯುಟಿಲೈಸ್ ಮಾಡ್ಕೊಳ್ಳಿ. ಸುಮ್ಮನೆ ಅದಕ್ಕೆ ಇನ್ವೆಸ್ಟ್ ಮಾಡಿ ಅದೊಂಥರ ಸುಮ್ಮನೆ ಕಟ್ಟೋದಾಗಿರುತ್ತೆ. ಸೊ ಈ ತಪ್ಪುಗಳನ್ನ ಮಾಡಬೇಡಿ ಅಂತ ಹೇಳ್ತಾ, ಇದಿಷ್ಟು ಒಂದು ಟಿಪ್ಸು ನಿಮ್ಮೆಲ್ಲರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಅನ್ಕೋತೀನಿ. ಹೌಸ್ ವೈಫ್ಗಳಿಗೆ ಮೇಯ್ನ್ಲಿ ಈ ಒಂದು ಟಿಪ್ನ ನೀವು ಫಾಲೋ ಮಾಡೋದ್ರಿಂದ ನಿಯರ್ಲಿ ತಿಂಗಳಿಗೆ ನೀವು 2,000-3,000 ಉಳಿಸ್ಬೋದು. EMI ಪ್ರತಿಯೊಂದು ಹೋಗಿ. ಓಕೆನಾ? ಸೊ ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ. ಇಷ್ಟು ತಪ್ಪುಗಳನ್ನ ಮಾಡದೆ ಗೃಹಿಣಿಯರು ಸ್ವಲ್ಪ ಎಚ್ಚೆತ್ಕೊಳ್ಳಿ, ತಪ್ಪುಗಳನ್ನ ಮಾಡೋಕ್ಕೆ ಹೋಗಬೇಡಿ. ತಿಂಗಳಿಗೆ 2,000-3,000, 3,000-4,000 ಕೂಡ ಉಳಿಸ್ಬೋದು ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.